ದಲಿತ ಕುಟುಂಬಗಳು ಬೀದಿಗೆ ಬಿದ್ದಿರೋದು. ರೈಲ್ವೆ ಇಲಾಖೆ 30ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಿದೆ. ಆದರೆ ತೆರವು ಮಾಡಿದ ನಂತರ ಅಲ್ಲಿ ವಾಸ ಮಾಡ್ತಾ ಇದ್ದಂತಹ ಈ 70ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಂದಿದೆ. ಗುಡಿಸಲುಗಳನ್ನ ಹಾಕೊಂಡು ರಸ್ತೆಯಲ್ಲಿ ಜೀವನ ಮಾಡ್ತಿದ್ದಾರೆ. ನಮ್ಮ ಕಷ್ಟವನ್ನ ಸರ್ಕಾರ ಯಾಕೆ ಕೇಳ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಅಲ್ಲಿನ ನಿವಾಸಿಗಳನ್ನ ನಮ್ಮ ಪ್ರತಿನಿಧಿ ಮುತ್ತಪ್ಪ ಮಾತಾಡಿಸಿದ್ದಾರೆ. ಏನ್ ಕೇಳಿದ್ದಾರೆ ಬನ್ನಿ ನೋಡೋಣ. ಒಂದು ವಾರದ ಹಿಂದೆ ವಸೀಂ ಲೇಔಟ್ ಹಾಗೂ ಫಕೀರ್ ಲೇಔಟ್ ಅಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಯಿತು. ಒಂದು ವಾರದಲ್ಲೇ ಅವರಿಗೆ ಮನೆಗಳ ಹಂಚಿಕೆ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಮನೆಗಳನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಿರುವ ಸರ್ಕಾರಕ್ಕೆ ಇಲ್ಲಿರುವಂತಹ 70 ಕುಟುಂಬಗಳು ಕಾಣಿಸ್ಲಿಲ್ವಾ ಅನ್ನೋದು ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ನಾನೀಗ ಸರ್ವೋದಯ ನಗರದಲ್ಲಿ ಈ ಒಂದು ನಗರದಲ್ಲಿ ಒಟ್ಟು 30 ಮನೆಗಳಿದ್ದು 70 ಕುಟುಂಬಗಳು ವಾಸ ಮಾಡ್ತಾ ಇದ್ದು, ಅದು ಕೂಡ ತಲೆಮಾರುಗಳಿಂದ ಇಲ್ಲಿ ವಾಸ ಮಾಡ್ತಿರುವಂತಹ ಜನರನ್ನ ನವೆಂಬರ್ 2ನೇ ತಾರೀಕಿನಂದು ರೈಲ್ವೆ ಪೊಲೀಸರು ಬಂದು ಎಲ್ಲವನ್ನೂ ಕೂಡ ಡೆಮಾಲಿಷನ್ ಮಾಡುವಂತಹ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇದು ರೈಲ್ವೆ ಇಲಾಖೆಗೆ ಸೇರಿರುವಂತಹ ಜಾಗ ಅನ್ನೋ ಒಂದು ಕಾರಣಕ್ಕೆ ಅವರ ಮನೆಗಳನ್ನ ಡೆಮಾಲಿಷನ್ ಮಾಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ವಿಪರ್ಯಾಸ ಏನಂತಂದ್ರೆ ಈ ಮನೆಗಳನ್ನ ಕಟ್ಟೋದಕ್ಕೆ ಸ್ವತಃ BBMP ಅಧಿಕಾರಿಗಳು ಒಂಟಿ ಮನೆ ಯೋಜನೆಯಲ್ಲಿ ಅವರಿಗೆ ಅನುದಾನ ಕೊಡುವಂತಹ ಕೆಲಸನ ಮಾಡ್ತಾರೆ. ಜೊತೆಗೆ ಖಾತಾ ಕಂದಾಯ ಸೇರಿದಂತೆ ಕರೆಂಟ್ ಬಿಲ್ ಅನ್ನು ಕೂಡ ಕಟ್ಟುವಂತಹ ಕುಟುಂಬಗಳು. ಆದ್ರೆ ಇವತ್ತು ಮನೆಗಳಿಲ್ಲದೆ ಕಳೆದ 1 ತಿಂಗಳಿಂದ ಕೊರಿಯುವಂತಹ ಚಳಿಯಲ್ಲಿ ಬೀದಿಯಲ್ಲಿ ಮಲಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ಒಂದು ಪ್ರದೇಶ ಏನಿದೆ ಇದು ಸರ್ವೋದಯ ನಗರ ವಿಧಾನಸಭಾ ಕ್ಷೇತ್ರದ KG ಹಳ್ಳಿಗೆ ಬರುವಂತಹ ಜಾಗ. ಈ ಜಾಗದಲ್ಲಿ ಒಟ್ಟು 30 ಮನೆಗಳಿದ್ದು ಆ ಎಲ್ಲಾ 30 ಮನೆಗಳನ್ನ ರೈಲ್ವೆ ಪೊಲೀಸರು ಏಕಾಏಕಿ ಬಂದು ಡೆಮಾಲಿಷನ್ ಮಾಡ್ತಾರೆ. ಆದರೆ ಡೆಮಾಲಿಷನ್ ಮಾಡಿದ ನಂತರದಲ್ಲಿ ಇಲ್ಲಿರುವಂತಹ ಜನರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲೊಂದು ಟೆಂಟ್ ಅನ್ನು ಹಾಕುವ ಮೂಲಕ ಈ ಟೆಂಟ್ ಅಲ್ಲೇ ವಾಸ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ನಾವು ನೋಡ್ತಾ ಇದ್ದೀವಿ ಚಿಕ್ಕ ಮಕ್ಕಳು ಹೆಣ್ಣುಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಇಲ್ಲೇ ಬದುಕನ್ನು ಸಾಗಿಸುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ವಸೀಂ ಲೇಔಟ್ ಹಾಗೂ ಫಕೀರ್ ಲೇಔಟ್ ಅಲ್ಲಿ ಕಂಡಂತಹ ಮಾನವೀಯತೆ ಈ ಜನರಲ್ಲಿ ಯಾಕೆ ಕಾಣಿಸ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಸಾಕಷ್ಟು ದಲಿತ ಕುಟುಂಬಗಳು ಕೂಡ ಇಲ್ಲಿದ್ದಾವೆ. ದಿನನಿತ್ಯ ಕೂಡ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಈ ಕುಟುಂಬಗಳು ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇದೊಂದು ಟೆಂಟ್ ಇದೆ. ಈ ಟೆಂಟ್ ಅಲ್ಲಿ ಮಕ್ಕಳನ್ನ ತೆಗೆದುಕೊಂಡು ಎಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಿದ್ದಾರೆ. ಇಲ್ಲೇ ಅಡಿಗೆ ಮಾಡ್ಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲದಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಇಲ್ಲೇ ಜೀವನ ಸಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಇಲ್ಲಿ ಮನೆಗಳನ್ನ ಕಳೆದುಕೊಂಡಂತಹ ಕುಟುಂಬಗಳಿದ್ದಾವೆ. ನಾನು ಅವ್ರು ಮಾತಾಡ್ತೀನಿ. ಎಷ್ಟು ದಿನ ಆಯ್ತಮ್ಮ ನೀವು ಈ ಟೆಂಟ್ ಅಲ್ಲಿ ಇದ್ದು? ಇಲ್ಲಿ ಬಂದು 2 ತಿಂಗಳಾಗ್ತಾ ಇದೆ ಸರ್. 2 ತಿಂಗಳಿಂದ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವ ಭರವಸೆನೂ ಕೊಟ್ಟಿಲ್ಲ. ಯಾವ ಸರ್ಕಾರದಿಂದ ನಮ್ಗೆ ಯಾವ ಭರವಸೆನೂ ಕೊಡ್ತಾ ಇಲ್ಲ. ನ್ಯಾಯ ನೀತಿ ಯಾವ್ದು ಇಲ್ವೇ ಇಲ್ವಾ? ಕೇಳಕ್ ಒಬ್ಬರು ಬರ್ತಾ ಇಲ್ವಲ್ಲ ಸರ್. ಹಂಗಾದ್ರೆ ನಾವೆಲ್ಲ ಏನ್ ಬಾಳ್ತಾ ಇರೋದಲ್ಲ ವೇಸ್ಟಾ? ನಾವೆಲ್ಲ ಓಟ್ ಹಾಕ್ಲಿಲ್ವಾ? ಮಕ್ಳು ಮರಿಯೆಲ್ಲ ಇದ್ದೀವಲ್ಲ. ಏನಾಯ್ತಮ್ಮ? ಎತ್ತಾಯ್ತು, ಊಟಕ್ಕಾಯ್ತು, ಏನಾಯ್ತು? ಒಬ್ಬರು ಒಂದು ಎಲೆಕ್ಷನ್ ಅವರು ಬಂದು ನೋಡ್ಲಿಲ್ಲ ಸರ್. ನಮ್ಮ ಹತ್ರ ಹಕ್ಕುಪತ್ರ ಇದೆ, ಡಾಕ್ಯುಮೆಂಟ್ಸ್, ಒಂಟಿ ಮನೆ ಸ್ಕೀಮ್ ಮಾಡಿಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಇದೆ. BBMP ಅವರು ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ಟ್ಯಾಕ್ಸ್ ಕಟ್ಟಿದ್ದೀವಿ. 4 ರೂಪಾಯಿಂದ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು. 4 ರೂಪಾಯಿ 70 ರೂಪಾಯಿ ಅಷ್ಟರಿಂದ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಲ್ಮೋಸ್ಟ್ 150 ಇಯರ್ಸ್ ಇಂದ ನಾವು ಇಲ್ಲೇ ಬಾಳ್ತಾ ಇರೋದು ಸರ್. ಆಲ್ಮೋಸ್ಟ್ 70 ಫ್ಯಾಮಿಲಿ ಇದೆ. ಟ್ರ್ಯಾಕ್ ಬರೋಕ್ಕೆ ಮುಂಚೆ ನಾವೇ ಫಸ್ಟ್ ಇಲ್ಲಿದ್ದೀವಿ ಸರ್. ಇವಾಗ ಫಕೀರ್ ಲೇಔಟ್ ಕೋಕಲ್ ಕ್ರಾಸ್ನಲ್ಲಿ ಹೊಡೆದ್ರು. ಅವರು ಯಾಕಂದ್ರೆ ಮುಸ್ಲಿಂ ಓಟ್ ಅಂತ ಅವ್ರಿಗೆ ಹಾಕಿದ್ದಾರೆ. ಇವಾಗ ಅವ್ರಿಗೆ 1 ವಾರದಲ್ಲಿ ಅವ್ರಿಗೆ ಮನೆ ಎಲ್ಲ ಸ್ಯಾಂಕ್ಷನ್ ಆಗಿದೆ. ನಮ್ಮದು ಜಾಗ ಹೊಡೆದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರೋದು. ಅವರೇ ಮನೆ ಕೊಟ್ಬಿಟ್ಟು ಒಂಟಿ ಮನೆ ಸ್ಯಾಂಕ್ಷನ್ ಮಾಡಿ ಎಲ್ಲ ಕಟ್ಕೊಟ್ಬಿಟ್ಟು ಲೈಟ್ ಬಿಲ್ ಮಾಡಿದ್ದಾರೆ, ವಾಟರ್ ಲೈನ್ ಮಾಡಿದ್ದಾರೆ, ಡ್ರೈನೇಜ್ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಅವರೇ ಮಾಡಿಕೊಟ್ಬಿಟ್ಟು ನಾವೇನು ಹಳ್ಳನಲ್ಲಿ ಮುಚ್ಚಿಬಿಟ್ಟು ನಾವೇನು ಮನೆ ಕಟ್ಕೊಂಡಿಲ್ಲ. ಸರ್ಕಾರಿ ಪರ್ಮಿಷನ್ ತಗೊಂಡೇ ನಾವು ಮಾಡಿರೋದು. ಸರ್ಕಾರ ಅವರೇ ಬಂದು ನಮಗೆ ಬಿಲ್ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಇದು ಪ್ರಕಾರ ಯಾರಾದರೂ ಬಂದು ಮಾತಾಡೋದಕ್ಕೆ ಯಾರು ಇಲ್ವಾ? ಇವಾಗ ಅಲ್ಲಿ ಮಿನಿಸ್ಟರ್ಗಳು MLA MP ಎಲ್ಲ ಹೋಗಿದ್ದಾರೆ. ನಮ್ಮ ಕಡೆ ಯಾಕೆ ಕಣ್ ಕಾಣಿಸ್ತಾ ಇಲ್ವಾ ಇವ್ರಿಗೆಲ್ಲ? ಯಾಕಂದ್ರೆ ನಾವು ಎಷ್ಟಾಗಿ ಹುಟ್ಟಿರೋದು ತಪ್ಪಾ? ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.